ಹಣ ಕೊಡದೆ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡಲೇಬಾರದು. ಇದರಿಂದ ಮುಂದೆ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗತ್ತೆ. ಹಾಗಾದರೆ ಹಣವನ್ನು ಪಾವತಿಸದೆ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಳ್ಳುವುದು ಕೂಡ ಅಶುಭವೆಂದು ಕೂಡ ಪರಿಗಣಿಸಲಾಗುತ್ತೆ. ಹಣ ನೀಡದೆ ಯಾವ ವಸ್ತುಗಳನ್ನು ಖರೀದಿಸಬಾರದು, ಇದರಿಂದ ಏನೇನು ದುಷ್ಪರಿಣಾಮಗಳಾಗುತ್ತೆ ಎಂಬುದನ್ನು ಮೊದಲು ತಿಳ್ಕೊಳ್ಳೋಣ. ಮೊದಲನೇದಾಗಿ ಉಪ್ಪು. ಆಹಾರಕ್ಕೆ ಎಷ್ಟು ಆಧುನಿಕ ಮಸಾಲೆಗಳನ್ನು ಸೇರಿಸಬೇಕೆಂಬುದು ಮುಖ್ಯವಲ್ಲ, ಆದರೆ ಉಪ್ಪು ಇಲ್ಲದೆ ಅದಕ್ಕೆ ರುಚಿ ಇಲ್ಲ. ಆದ್ದರಿಂದ ಉಪ್ಪಿಗೆ ಜೀವನದಲ್ಲಿ ವಿಶೇಷ ಪ್ರಾಮುಖ್ಯತೆ ಇದೆ. ಉಪ್ಪನ್ನು ಎಂದಿಗೂ ಹಣವಿಲ್ಲದೆ ತೆಗೆದುಕೋಬಾರದು ಎಂಬುದನ್ನು ನೆನಪಲ್ಲಿಟ್ಕೊಳ್ಳಿ. ಹಾಗೆ ಮಾಡುವುದು ಅಸಹ್ಯವೆಂದು ಕೂಡ ಪರಿಗಣಿಸಲಾಗುತ್ತೆ. ಏಕೆಂದರೆ ಉಪ್ಪು ಶನಿಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಹಣವಿಲ್ಲದೆ ಉಪ್ಪು ತೆಗೆದುಕೊಳ್ಳುವುದು ರೋಗ ಮತ್ತು ಸಾಲವನ್ನು ಮನೆಗೆ ತಂದಂತೆ ಮತ್ತು ಕೋಪಗೊಂಡ ಶನಿಯು ನಿಮ್ಮ ಜೀವನವನ್ನು ಕೂಡ ಹಾಳು ಮಾಡ್ತಾನೆ. ಎರಡನೇದಾಗಿ ಎಳ್ಳು. ಯಾವುದೇ ಹಣವನ್ನು ನೀಡದೆ ಎಳ್ಳನ್ನು ತೆಗೆದುಕೊಳ್ಳುವುದು ಸಹ ಅಶುಭವೆಂದು ತಿಳಿಸಲಾಗುತ್ತೆ. ಎಳ್ಳು, ಅದರಲ್ಲೂ ಕಪ್ಪು ಎಳ್ಳು, ಶನಿ ಮತ್ತು ರಾಹುಕೇತುಗಳಿಗೆ ಸಂಬಂಧಿಸಿದೆ. ಎಳ್ಳನ್ನು ಹಣ ನೀಡದೆ ಅಥವಾ ಸಾಲವಾಗಿ ತೆಗೆದುಕೊಳ್ಳುವುದು ಅದು ನಮ್ಮ ಜೀವನದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಆದ್ದರಿಂದ ಎಳ್ಳನ್ನು ಹಣವಿಲ್ಲದೆ ತೆಗೆದುಕೋಬಾರ್ದು. ರಾಹುಕೇತುಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಲು ಎಳ್ಳನ್ನು ದಾನ ಮಾಡಬೇಕು, ಆದರೆ ದಾನವನ್ನು ತೆಗೆದುಕೋಬಾರದು. ಎಳ್ಳು ಹಣ ನೀಡದೆ ಪಡೆದುಕೊಳ್ಳುವುದರಿಂದ ಕೆಲಸದಲ್ಲಿ ಅಡಚಣೆ ಉಂಟಾಗುತ್ತೆ ಮತ್ತು ಅಗತ್ಯ ಕೆಲಸಗಳಲ್ಲಿ ವೈಫಲ್ಯತೆ ಎದುರಾಗುತ್ತೆ. ಮೂರನೇದಾಗಿ ಸೂಜಿ. ಯಾವುದೇ ಹಣವನ್ನು ನೀಡದೆ ಸೂಜಿಗಳನ್ನು ಮನೆಯೊಳಗೆ ತರಬಾರ್ದು. ಅದು ಮನೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಸೂಜಿ ತೆಗೆದುಕೊಳ್ಳುವುದರಿಂದ ಮನೆಯ ಸದಸ್ಯರ ನಡುವಿನ ಪ್ರೇಮ ಸಂಬಂಧ ಕೂಡ ಹಾಳಾಗುತ್ತೆ ಮತ್ತು ಅಪಶ್ರುತಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಆದ್ದರಿಂದ ಸೂಜಿಯನ್ನು ಎಂದಿಗೂ ದಾನವಾಗಿ ತೆಗೆದುಕೋಬಾರ್ದು. ಸೂಜಿಯನ್ನು ಹಣವಿಲ್ಲದೆ ಕೂಡ ಖರೀದಿ ಮಾಡಬಾರ್ದು. ಅನೇಕ ರೀತಿಯ ಬಿಕ್ಕಟ್ಟುಗಳನ್ನು ಎದುರಿಸುವುದಕ್ಕಾಗತ್ತೆ ಎಂದು ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ. ನಂತರ ಕರವಸ್ತ್ರ. ಹಣವಿಲ್ಲದೆ ಕರವಸ್ತ್ರವನ್ನು ಎಂದಿಗೂ ತೆಗೆದುಕೊಳ್ಬೇಡಿ. ಅನೇಕ ಜನರು ಇದು ಒಂದು ಸಣ್ಣ ವಿಷಯ, ಇದರಿಂದ ಏನಾಗುತ್ತೆ ಅಂತ ಹೇಳ್ತಾರೆ. ಆದರೆ ಈ ಸಣ್ಣ ವಿಷಯ ಪ್ರೀತಿಯಲ್ಲಿ ಕುಂಠಿತವನ್ನು ತರುತ್ತೆ. ನೀವು ಯಾರೊಂದಿಗೆ ಕರವಸ್ತ್ರವನ್ನು ತೆಗೆದುಕೊಂಡಿದ್ದರೋ ಅವರೊಂದಿಗೆ ನಿಮ್ಮ ಸಂಬಂಧ ಕ್ರಮೇಣ ಕೊನೆಗೊಳ್ತಾ ಬರುತ್ತೆ. ದ್ವೇಷ ಕೂಡ ಹೆಚ್ಚಾಗ್ಬೋದು. ಯಾವಾಗಲೂ ಹಣ ಕೊಟ್ಟು ಖರೀದಿಸಿದ ಕರವಸ್ತ್ರಗಳನ್ನು ಮಾತ್ರ ಪಡೆದುಕೊಳ್ಳಿ. ಉಡುಗೊರೆಗೆ ಆಗಿ ಕೂಡ ಯಾರಿಗೂ ಕರವಸ್ತ್ರವನ್ನು ನೀಡಬಾರ್ದು. ಮುಂದಿನದಾಗಿ ಲೋಹ. ಕಬ್ಬಿಣವು ಶನಿಯೊಂದಿಗೆ ಸಂಬಂಧವನ್ನು ಹೊಂದಿದೆ. ಆದ್ದರಿಂದ ಯಾವುದೇ ಹಣವನ್ನು ಪಾವತಿಸದೆ ಯಾರೊಂದಿಗೂ ಕಬ್ಬಿಣವನ್ನು ತೆಗೆದುಕೋಬಾರ್ದು. ಕಬ್ಬಿಣವನ್ನು ದಾನವಾಗಿ ಪಡೆದರೆ ಅದರ ಅರ್ಥ ಶನಿಯನ್ನು ದಾನವಾಗಿ ಪಡೆದಂತೆ ಅರ್ಥ. ಅಂದರೆ ನೀವು ಯಾರಿಂದ ಕಬ್ಬಿಣವನ್ನು ತೆಗೆದುಕೊಂಡಿದ್ದೀರೋ ಆ ವ್ಯಕ್ತಿಯ ಮೇಲಿದ್ದ ಶನಿಯ ದುಷ್ಪರಿಣಾಮ ನಿಮ್ಮ ಮೇಲೆ ಬೀರುತ್ತೆ. ಅಲ್ಲದೆ ಶನಿವಾರದಂದು ಕಬ್ಬಿಣವನ್ನು ತೆಗೆದುಕೊಳ್ಳಲೇಬಾರದು. ಇದರಿಂದ ಶನಿದೇವನು ಕೋಪಗೊಳ್ಳುತ್ತಾನೆ. ಮುಂದಿನದಾಗಿ ತೈಲ ಅಂದರೆ ಎಣ್ಣೆ. ತೈಲವನ್ನು ಎಂದಿಗೂ ಹಣವಿಲ್ಲದೆ ತೆಗೆದುಕೊಳ್ಳಲೇಬಾರದು. ಹಾಗೆ ಮಾಡುವುದು ಕೆಟ್ಟ ಶಕುನವೆಂದು ತಿಳಿಸಲಾಗುತ್ತೆ. ತೈಲವನ್ನು ದಾನ ಮಾಡುವುದರಿಂದ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಯಾವಾಗಲೂ ಹಣದಿಂದ ಎಣ್ಣೆಯನ್ನು ಖರೀದಿಸಿ, ಹಾಗೆ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿ. ಯಾರಿಂದಲೂ ತೈಲವನ್ನು ಸಾಲವಾಗಿ ತೆಗೆದುಕೊಳ್ಳಬೇಡಿ. ಜಾತಕದಲ್ಲಿ ಶನಿಯ ಸ್ಥಾನ ಸರಿಯಾಗಿಲ್ಲದಿದ್ದರೆ ಸಾಸಿವೆ ಎಣ್ಣೆಯಿಂದ ತಯಾರಿಸಿದ ತರಕಾರಿಗಳನ್ನು ತಿನ್ನಬೇಕು. ಹಾಗೆ ಮಾಡುವುದರಿಂದ ಶನಿಯ ಸ್ಥಾನವು ಬಲಗೊಳ್ಳುತ್ತೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.